ತನುದ ದಿಕ್ಪಾಲಕರಂ ಅಗ್ರಜ, ಕರ್ಣ, ಸುಯೋಧನ, ಮಾವ, ಕೌರವೇಶ್ವರ. ಅಗ್ರಜ,
ಪಿತಾಮಹರಾದ ಭೀಷ್ಮಾಚಾರ್ಯರೇ, ಗುರುಗಳಾದ ದ್ರೋಣಾಚಾರ್ಯರೇ ಮತ್ತು ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ 7 ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಪಟಿ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳುಹಿಸುತ್ತಿರುವರಂತೆ. ನೋಡಿದರ ಅವರ ಅಟ್ಟಾಶ ಎಷ್ಟರ ಮಟ್ಟಿಗೆ ಎಂದು. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಆತ ಏನು ಹೇಳಿದರೆ? ಯುದ್ಧವೇ ಯುದ್ಧ ತಾತ, ನಾನು ಅದಕ್ಕೆ ಸದಾ ಸಿದ್ಧ. ನಾನು ಅದರ ದೀಕ್ಷಾಬದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಹಾನಿಯ ಕಾಲಿಗೆ ಸಿಕ್ಕಿ ಬಾಳೆಹಣ್ಣಿನ ಹೋಗುವರು. ಆ ಮಾತುವಾಗಿ ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರುಗಡೆ ನಮಗೆ ಏಕೆ ಆ ವಿಚಾರ? ಯಾರು ಪುರುಷೋತ್ತಮ? ಅವನು ಯಾವ ಪುರುಷೋತ್ತಮ? ಅವನು ಯಾರಿಗೆ ಪುರುಷೋತ್ತಮ? ಆತ ರಾಜಾದಿರಾಜ ಪುರುಷ ಕ್ರೇಶ್ವರನು ನಾನಿಲ್ಲುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮುರುಕು ಜೋಪಡಿಗೆ ಹೋದನಂತೆ. ಅಂತಹವನು ಪುರುಷೋತ್ತಮನು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವುದು ನಿನ್ನನ್ನು ಯಾಚನೆಗಾಗಲಿಯೇ ದುರ್ಯೋಧನ? ಎದುರ ಏನು ಹೇಳಿದೆ? ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯ ಉಳಿಸಿದಂತೆ ನಿನಗೇನು ಕೇಡುಗಾಲ ಬಂದರೆ ಇದನ್ನು ನಾನು ಭಾವಿಸಬೇಕಾಗಿದೆ ದುರ್ಯೋಧನ. ಎದುರು ಒದರದಿರಲೋ ಬೆದುರ ಸದರದೆ, ಗುಡಿಗೆ ಒದರದಿರಲೋ ಬೆದುರ ಸದರದೆ. ಒದರದಿರಲೋ ಬೆದುರ ಸದರದೆ, ಗುಡಿಗೆ ಒದರದಿರಲೋ ಬೆದುರ ಸದರದೆ. ನೆರೆದ ಸಭೆಯು ನಿಂತು ಗೆದ್ದು ಈ ಕೌರವನ ನುಡಿದೆಯ ತೊಡೆಯಿರಿದು ಕಲ್ವೆನಿ ಕಟ್ಟದಳು. ಕೌರವನ ನುಡಿದೆಯ ತೊಡೆಯಿರಿದು ಕಲ್ವೆನಿ ಕಟ್ಟಗಳು. ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ನುಡಿದೆಯ ತೊಡೆಯಿರಿದು ಕಲ್ವೆನಿ ಕಟ್ಟಗಳು. ಒದರದಿರಲೋ ಬೆದುರ ಸದರದೆ, ನುಡಿಕೆ ಒದರದಿರಲೋ ಬೆದುರ ಸದರದೆ, ಒದರದಿರಲೋ ಬೆದುರ ಸದರದೆ, ಒದರದಿರಲೋ ಬೆದುರ ಸದರದೆ.
ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯನೋ ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬುದನ್ನು ತಿಳಿಯದೆ ಮರ್ಯಾದೆ ಮೀರಿ ಮಾತನಾಡುತ್ತಿರುವ ಈತನ ಸಭೆಯಿಂದ ಆತಗೆ ಹೊಡೆದು ಓಡಿಸು. ಎಲ್ಲವೋ ವಿದುರ, ಅಣ್ಣನ ಮಾತಿಗೆ ಎದುರಾಡಿದ ನೀನು ಕೂಡಲೇ ಸಭೆಯಿಂದ ಬಿಟ್ಟು ತೊಲಗು, ಇಲ್ಲವಾದಲ್ಲಿ ಅಪಮಾನವಾದೀತು. ಎಚ್ಚರಿಕೆ. ದುರ್ಯೋಧನ, ನನ್ನನ್ನು ಸೆಮೆಯಿಂದ ಆಸೆಗೆ ಚೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನ್ಯಾಯ ನೀತಿಗಳನ್ನು ಹೇಳುವಂತಹ ಹಿರಿಯರಾದ ನಮ್ಮಗಳನ್ನು ಬಾಯಿಗೆ ಬಂದಂತೆ ನಿಂದಿಸಿರುವೆಯಲ್ಲ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿದ್ದೇನು. ಆದರೆ ನೀನು ಸರಿಪಡಿಸಿಕೊಳ್ಳಲಿಲ್ಲ. ಹಿಂದೆ ದ್ರೌಪದಿಯ ವಸ್ತ್ರಮಾನ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಳೆಯನ್ನು ಪ್ರಯತ್ನಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು ದುರ್ಯೋಧನ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಇವರೇನಾದರೂ ಈ ಬಿಲ್ಲನ್ನು ಹಿಡಿದು ರಣರಂಗದಲ್ಲಿ ನಿಂತಿದ್ದರೆ ಇವರನ್ನು ಎದುರಿಸುವ ವೀರರು ಯಾರಿರುತ್ತಿದ್ದರು? ಕರ್ಣ, ಈ ವಿದುರದ ಗೊಡ್ಡು ಬೆದರಿಕೆಗೆ ನೀನು ಎದುರಿದೀಯಾ? ಕೇಳು ಕರ್ಣ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳದನಸಿನ ವರಗೊಳಿಸಿ ಯುದ್ಧತೋಳ್ ಮಧ್ಯಮ ಪಾಂಡವನಂ ಯುದ್ಧದೋಳ್ ಮಧ್ಯಮ ಪಾಂಡವ ಪಾತನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯಿ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ. ಕರ್ಣ 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 ಸುಯೋಧನ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ನೀನು ಹೆದರಬೇಡ ಕರ್ಣ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತಹವರು ಯಾರೇ ಆಗಲಿ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಿರುವುದು ಅಗ್ರಜ. ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಧರ್ಮ ಕಾರ್ಯವಾ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವಾ ಧರ್ಮ ಕಾರ್ಯವಾ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವಾ ಧರ್ಮವೇ ಜಯವೋ ಕರ್ಮ ಬಲಯವೋ ಧರ್ಮವೇ ಜಯವೋ ಕರ್ಮವಲಯವೋ ಮಾರ್ಮವನರಿತು ನಿನ್ನೆಲೆ ಕಂಡೆ ಮನೋಜ ಮಾರ್ಮವನರಿತು ನಿನ್ನೆಲೆ ಕಂಡೆ ಮನೋಜ ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವ ನಾನು ನನ್ನದೆಂಬ ಮಮಕಾರ ನಿನಗೇಗೋ ನಾನು ನನ್ನದೆಂಬ ಮಮಕಾರ ನಿನಗೇಗೋ ಮಣ್ಣಿನಲ್ಲೇ ಹುಟ್ಟಿ
ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಆಗಿಯೂ ದುರಂಕಾರಿಯಾದ ದುರ್ಯೋಧನು ತಲೆ ಎತ್ತು ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ. ಆಹಾ ಎಂತ ಸಮಯ ಬಂದಿದೆ, ಆಹಾ ಎಂತ ಸಮಯ ಬಂದಿದೆ, ನನ್ನ ಮಾರಿ ದುರ್ಯೋಧನ ಸೊಕ್ಕು ಮುರಿಯುವ ಕಾಲವಿದ್ದು, ಆಹಾ ಎಂತ ಸಮಯ ಬಂದಿದೆ. ನ್ಯಾಯವನ್ನು ಹೊಳಿಸುತ್ತಾ ಅನ್ಯಾಯದಿಂದ ಮೆರೆಯುವ, ನ್ಯಾಯವನ್ನು ಹೊಳಿಸುತ್ತಾ ಅನ್ಯಾಯದಿಂದ ಮೆರೆಯುವ ಇಂಥ ದುರುಳ ನೀಚನ್ನ ಖಂಡಿಸದೆ ಬಿಡುವೆನೆ, ಇಂಥ ದುರುಳ ನೀಚನ್ನ ಖಂಡಿಸದೆ ಬಿಡುವೆನೆ. ಆಹಾ ಎಂತ ಸಮಯ ಬಂದಿದೆ, ಮಹಾಗರ್ವಿ ದುರ್ಯೋಧನ ಸೊಕ್ಕು ಮುರಿಯುವ ಕಾಲವಿದು. ಆಹಾ ಆಹಾ ಎಂತ ಸಮಯ ಬಂದಿದೆ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಆಗಿಯೂ ದುರಂಕಾರಿಯಾದ ದುರ್ಯೋಧನ ತಲೆ ಎತ್ತಿಯೂ ಸಹ ನೋಡದಂತೆ ಕುಳಿತಿರುವನು. ಇರಲಿ, ನನ್ನ ಎಡಗಾಲ ಹೆಬ್ಬೆಟ್ಟಿನಿಂದ ಭೂಮಿಯೊಂದು ಸಾರಿ ಮೆಟ್ಟಿ ತಾನಾಗಿ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಇದೇನು ಆಶ್ಚರ್ಯ, ದುರ್ಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಒಂದೂ ತಿಳಿಯದಲ್ಲ. ಪರಮೇಶ್ವರ, ದುರ್ಯೋಧನ ತುಂಬಿದ ರಾಜಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರ್ತಿದ್ದೇನೆ. ಸುಯೋಧನ ಹೇಳು, ಸುಯೋಧನ ಮೇಲೇಳು. ಚಕ್ರವರ್ತಿ, ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರೆಗೂ ಪರೀಕ್ಷಿತ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿ ಎಂದು ಹೆಮ್ಮೆಗೊಳ್ಳಬೇಡ. ಪಾಂಡವರ ರಾಯಭಾರಿ ಆಗೊಂದು ವೇಳೆ ನಮಸ್ಕರಿಸಿದ್ದರು ಅದು ಈ ಭೂದೇವಿಗೆ ಹೊರತು ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಹಳ ದೂರದಿಂದ ದಣಿದು ಬಂದಿರುವೆ, ಈ ಉದಿತ ಪೀಠದಲ್ಲಿ ಕುಳಿತುಕೋ. ಕೃಷ್ಣ. ಚಕ್ರವರ್ತಿ, ಗಾನ ನರ್ತನವೆಂದರಿಗೆ ನಿನಗೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇದ್ದರೆ ಇರಬಹುದು. ಏನು ಕೃಷ್ಣ, ಇದ್ದೇ ಇದೆ. ನಂದ ಗೋಕುಲರ ನರ್ತಕಿಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈಗ ನಮ್ಮ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು ಸಹೋದರ. ಅಗ್ರಜ, ಯಾರಲ್ಲಿ ರಾಜನರ್ತಕರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಶೋಧರ ಮಾವನ ಕೌರವೇಶ್ವರ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲವ 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 ಬಲ್ಲವ 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 ಮೂಜಗ 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 ಮೂಜ ಮಲ್ಲರೆ ಮಲ್ಲ ಮಲ್ಲರೆ ಮಲ್ಲ ಎಲ್ಲವ 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 ಎಲ್ಲ ಬಲ್ಲವ 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 ಮೂಜಗ 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 ಮಲ್ಲರೆ ಮಲ್ಲ ಮಲ್ಲರೆ ಮಲ್ಲ ಎಲ್ಲವ ಬಲ್ಲವ ಮೂಜಗ ಮಲ್ಲ ಎಲ್ಲವ ಬಲ್ಲವ ಮೂಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಚಲುವ ನೀಲವರ್ಣಧಾರಿ ಚಲುವ ಕೊಳಲನಾದದಿ ಜಗವ ಮರುಳು ಗೊಳಿಪ ಹರಿ ಶೌರಿ ಮತ್ತೊಮ್ಮೆ ಹೇಳಿ. ಚಂದ್ರಕುಲಚಕ್ರೇಶ್ವರನ ಆಸ್ಥಾನದಲ್ಲಿ ಒಬ್ಬ ಗೋಪಾಲಕನ ಕೂಡ ಗಾನ ಹೇಳಿ ಹೇಳಿ ಮತ್ತೊಮ್ಮೆ. ಕ್ಷಮಿಸಿ ಸ್ವಾಮಿ. ಕೃಷ್ಣ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಆ
ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಲ್ಲ ತೆರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲ ತೆರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲ ತೆರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲ ತೆರೆಯೊಳಗೆ ಛಲದಲ್ಲಿ ತಾಮ್ ತೆಗೆದಾಂ ಛಲದಲ್ಲಿ ಧೀಮ್ ತೆಗೆದಾಂ ಛಲದಲ್ಲಿ ಬಲದಲ್ಲಿ ಮುಗಿಲಿಲ್ಲ ಇವನಿಗೆ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ ಕೃಷ್ಣ ಚಕ್ರವರ್ತಿ, ಈಗ ಹೇಳು, ನೀನು ನನ್ನಲ್ಲಿಗೆ ಬಂದ ಸಮಾಚಾರವೇನು? ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಹಾಗೆ ಅವರನ್ನು ಮಾತನಾಡಿಸಿಕೊಂಡು ನೀನು ಒಪ್ಪುವುದಾದರೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ನಾನು ಕೇಳುವೆನು. ರಾಜ್ಯದ ವಿಚಾರ ಇಲ್ಲದಿದ್ದರೆ ನಾನು ಇಲ್ಲಿ ಬರ್ತಿರಲ್ಲ ಸಂಯೋಗನ. ರಾಜ್ಯದ ವಿಚಾರವಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಮುರಹರಿ, ಈ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯ ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡಿದೆ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬಿಡುತ್ತೇನೆ. ಈ ವಿಷಯದಲ್ಲಿ ನಿಮ್ಮ ಉಪೇಕ್ಷೆ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವಿ. ಇದುವರೆಗೂ ನಿಮ್ಮ ಮಕ್ಕಳನ್ನು ಶ್ವೇತಾಚಾರಿಗಳನ್ನಾಗಿ ಬಿಟ್ಟು ಇನ್ನು ಮುಂದೆಯೂ ಬಿಡುವುದಾದರೆ ಅಪಾರವಾದ ದಿಕ್ಕಕ್ಕೀಡಾಗಿರಿ. ಕಣ್ಣೀರಿನ ಕಾಲುವೆಲೆಯಲು ಅವಕಾಶ ಮಾಡಿಕೊಳ್ಳಬೇಡಿ. ದುರ್ಯೋಧನ, ನಿನ್ನ ಮಾತಿನಂತೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರು. ಇನ್ನು ಉಳಿದಿರುವುದು ನಿಮ್ಮ ವಾಗ್ದಾನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ಚಕ್ರವರ್ತಿ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಯಾಚನೆಯಿಂದಲ್ಲ. ಆ ಪಾಂಡವರು ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವನ್ನು ಹಾಳುವ ಇಚ್ಛೆ ಅವರಿಗಿದ್ದರೆ ನಮ್ಮನ್ನು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ದುರ್ಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ ಮಾವ ಪರಮೇಶ್ವರ ಧರ್ಮರಾಯನಂತೆ ಧರ್ಮರಾಯ. ಧರ್ಮರಾಯ ಸಹೋದರ ಸಾವಿರ ಬಲ ಹಾನವುಳ್ಳ ರುದ್ರಾಂಶ ಸಂಭೂತನಾದ ನಮ್ಮ ಭೀಮಸೇನ ಸಹೋದರ ಭೀಮನಂತೆ ಭೀಮ ಪರಶುವರನನ್ನೇ ಓಡಾಡಿ ಪಾಶುಪರ್ವತ ಪಡೆದ ಪರಮವೀರ ಪಾರ್ಥ ಅಣ್ಣ ಶೋಧನ ಪಾರ್ಥನಂತೆ ಪಾರ್ಥ. ಇನ್ನು ಮೇಧಾವಿಗಳಾದ ನಕುಲ ಸಹದೇವರು, ಅವರುಗಳ ಮುಂದೆ ನಿಮ್ಮಗಳ ಪರಾಕ್ರಮ ಏನು ನಡೆಯುವುದಿಲ್ಲ. ಯೋಚಿಸಿ ನೋಡು ಕೌರವೇಶ್ವರ. ಬಲೆ ಬಲೆ ಒಳ್ಳೆಯವರ ಪರಾಕ್ರಮವನ್ನೇ ಹೊಳ್ತೀಯಲ್ಲ ಕೃಷ್ಣ. ಕೈಲಾಗದ ಏಡಿ ಧರ್ಮರಾಯ ಸಾಧ್ವಿಯಂತೆ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ವಂತಿಸುತ್ತಿರುವನು. ಮತ್ತೊಬ್ಬ ಹೊಟ್ಟೆ ಭಾಗ ಭೀಮ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಹಿಡಂಬನನ್ನು ಕೊಂಡ ಮಾತ್ರಕ್ಕೆ ಅವನು ಹಜೇನೋ? ಭೀಮನೇ ಕೀಟಗಳನ್ನು ಕೊಂದಿದ್ದನ್ನು ನೋಡಿದವರು ಯಾರು? ಒಂದು ವೇಳೆ ಕೊಂದಿದ್ದರು ಅದು ಮೋಸದಿಂದಲೋ ಅಥವಾ ಹೇ ಕಪಟಧಾರಕ ಸೂಕ್ತಧಾರಿ ನಿನ್ನ ಕುತಂತ್ರದಿಂದಲೋ ಇರಬೇಕು. ಅಂತಹವನು ರುದ್ರೋಸ ಸಂಭೂತನೋ, 1000 ಹಾನೆಗಳ ಬಲವುಳ್ಳವನೋ ಆದಿಂದ ಬಂದ ಭೀಮ. ಇನ್ನು ತುಂಬಿದ ರಾಜಸಭೆಯಲ್ಲಿ
ಕೈ ಹಿಡಿದ ಪತ್ನಿ ಅಪಮಾನವಾಗುತ್ತಿದ್ದಾಗ ಕೃಷ್ಣ ಚಕ್ರವರ್ತಿ ಎಲ್ಲಿ ಹೋಗಿತ್ತು ಅವನ 1000 ಆನೆಗಳ ಬಲ? ಎನ್ನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ವಿರಾಟನ ಪುತ್ರಿಯಾದ ಉತ್ತರೆಗೆ ತಕ್ಕ ತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮ ನಾನು ಚೆನ್ನಾಗಿ ಬಲ್ಲೆ. ಇನ್ನುಳಿದವರು ಮಾತೃಕುಮಾರರಾದ ನಕುಲ, ಸಹದೇವರು, ಅವರಿನ್ನು ಕಣ್ಣು ಬಿಡಿದ ಹಸುಳೆಗಳು. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅವರಿಂದ ಏನಾದ್ರು ಕೃಷ್ಣ? ಅವರ ಪರಾಕ್ರಮ ಗೋಪಾಲಕನಾದ ನಿನಗತಿಶಯ ಹೊರತು ಗೋಪಾಲಕನಾದ ನನಗಲ್ಲ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೋಗುತ್ತೀರ ಕೃಷ್ಣ. ಇನ್ನು ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಇಡೀ ಭರತ ಖಂಡವನ್ನೆಲ್ಲ ಜಯಿಸಿ ಸ್ವಸಾಮರ್ಥ್ಯದಿಂದ ಹಾಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡು ಹರಿಯುತ್ತಿರುವ ಆ ಪಾಂಡವ ಶುಕುಶಾಲಿಗಳು? ಆ ಬಂಡ ಭೀಮನ ಗುಂಡಿಗೆನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಪಾರ್ಥನ ರುಂಡವನ್ನು ಚೆಂಡಾಡಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷಯವನ್ನು ಧನಸ್ಸನ್ನು ಪಡೆದ ನನ್ನ ಮಿತ್ರ ದಾನವೀರ ಸೂರ ಕರ್ಣ. ಇನ್ನು ನಿನ್ನ ತಂತ್ರಗಳಿಗೆ ಪ್ರತಿ ತಂತ್ರವನ್ನು ರೂಪಿಸಲು ಸದಾ ಸಮಯ ಸಂಜೀವಿನಿ ಎತ್ತಿರುವ ನನ್ನ ಮಾವ ಕೃಷ್ಣ ಕೌರವೇಶ್ವರ ಸೋಬಲರಾಜ ಶಕುನಿ, ಅಸಮಪರಶಾಲಿಯಾದ ಸೈಂಧವ ರಾಜ, ಇನ್ನು ಆಚಾರ್ಯ ದ್ರೋಣರು, ಸಮಗ್ರ ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಇನ್ನು ಅವರ ಅಸ್ತ್ರ ಕೌಶಲ್ಯ ನಿನಗೂ ತಿಳಿದಿರುವ ವಿಷಯವೇ. ಇನ್ನು ನನ್ನ ತಾತ ಭಾರ್ಗವಿಯಾದ ಭೀಷ್ಮ ಪಿತಾಮಹರು, ಇವರೇನಾದರೂ ದರುದ್ದಾರಿಗಳಾಗಿ ರಣರಂಗದಲ್ಲಿ ನಿಂತರೆ ಅವರನ್ನು ಎದುರಿಸುವ ವೀರರು ಯಾರಿರುವರು ಕೃಷ್ಣ? ಈಗ ಹೇಳು, ಯಾರಿರುವರು? ನನಗೆ ಸರಿ ಕೃಷ್ಣ ಚಕ್ರವರ್ತಿ, ನನಗೆ ಸರಿ ಈಗಿರುವಲ್ಲಿ ಕೃಷ್ಣ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ ಕೊರಗೊಳದೆ ಆಸನದೆ ತಲವ ಬಿಡದೆ ಸೌಗದಿಗೆ ಕೈಕದೊರೆಗೆ ಕೊರಗೊಳದೆ ಆಸನದೆ ತಲವ ಬಿಡದೆ ಸೌಗದಿಗೆ ಕೈಕದೊರೆಗೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ. ಎಂತಹ ಅತಿರಥ ಮಹಾರಥರ ಮುಂದೆ ಆ 7 ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು ಸಹೋದರ. ಸುಯೋಧನ, ಏತಕ್ಕೆ ಅನುಜರೋ ಬಿಡು ಕಂದ. ಸುಯೋಧನ,
ಕುಶಲ ಸಲ್ಲದು ವೈರ ಸಾಧಿಸದಿರು ಚಲ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ ಜನರನ್ನು ಪಾಲಿಸಿ ಧರ್ಮವನ್ನು ಜನರನ್ನು ಪಾಲಿಸಿ ಧರ್ಮವನ್ನು ಉಳಿಸು ಏತಕ್ಕೆ ಅನುಜರು ಬಿಡು ಪಂಥ ಏತಕ್ಕೆ ಅನುಜರು ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ಸುಯೋಧನ ಪಾಂಡವರೇನು ಅಂಜರೆ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲಿ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಇದೇ ನನ್ನ ಅಭಿಮತ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಸುಯೋಧನ ಸುಯೋಧನ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಪಾಂಡವರೊಳು ನೀವು ದವ ಮಾಡದೆ ಪಾಂಡವರೊಳು ಯುದ್ಧವ ಮಾಡದೆ ಪಾಂಡವರೊಳು ಯೋಧವ ಮಾಡದೆ ರಾಜವನೇನು ಸುಖದಲ್ಲಿ ಮಾಡುವುದು ರಾಜ್ಯವನೇನು ಸುಖಗಳು ಮಾಡುವುದು ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಸುಯೋಧನ ಸುಯೋಧನ ಗುರು ಬಾಂಧವರೊಳು ಯುದ್ಧವಗೈಯುವುದು ದುರ್ಯೋಧನ ಗುರುವು ಮದವರ ಒದಿಸುವಂತರವಲ್ಲ ಗುರು ಬಾಂಧವರನ್ನು ಒದಿಸುವುದು ತರವಲ್ಲ ರಕ್ತಪಾತದಿ ಕೊಯಿಸುವುದರವಲ್ಲ ರಕ್ತಪಾತದಿ ಕೊಯಿಸುವುದು ತರವ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ದುರ್ಯೋಧನ ಸಾರ್ವಭೌಮ ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ನೀವು ಅಣ್ಣತೆ ಬಂದಿರಲ್ಲವೇ ಇವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಯುದ್ಧವನ್ನು ಮಾಡುವುದು ಗುರು ಬಾಂಧವರು ಬಾಂಧವರು ಎಲ್ಲರೂ ಮರಣಗೊಯ್ಯುವುದು ತರವಲ್ಲ ರಕ್ತಪಾತದಿಂದ ನೀನು ಕಳಿಸುವುದು ತರವಲ್ಲ ನೀನು ಸುಖದಿಂದ ಬಾಳು ದುರ್ಯೋಧನ ಇದೇ ನನ್ನ ಆದೇಶ ದುರ್ಯೋಧನ ಯಾರದು ಇವರು ಚಿಕ್ಕಪ್ಪ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರೋ ಎದೆಯಲ್ಲಿ ನಿನ್ನ ಅರಣ್ಯ ರೋದನ ಹೌದು ದುರ್ಯೋಧನ ನನ್ನ ರೋದನವು ಅರಣ್ಯ ರೋದನವಂತೆಯೇ ಸರಿ ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳು ಏನು ಮಾಡಲಿ ಕೆಡುವವರು ನೋಡಿದಾಗ ಅದು ವಿವೇಕಿಗಳ ಕರ್ತವ್ಯ ನಾನು ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು ಆದರೆ ಒಂದು ಮಾತನ್ನು ಹೇಳುವೆನು ಕೇಳು
ದುರ್ಯೋಧನ, ಈ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಷ್ಟವಿದ್ದಷ್ಟು ಭೂಮಿಯನ್ನು ಈ ಪಾಂಡವರಿಗೆ ಕೊಡು. ಇದೇ ನನ್ನ ಸಂದೇಶ ದುರ್ಯೋಧನ. ಏಕಪ್ಪ, ಈ ನೀತಿ ವಾಕ್ಯವನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಾಗಲಿ ನಾನು ಒಬ್ಬನೇ ದೋಷ ಕಾಣುವುದು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ, ಎಚ್ಚರ. ದುರ್ಯೋಧನ, ಕೃಷ್ಣ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತಿದ್ದರೆ ಎಲ್ಲವನ್ನು ಅವರೇ ಅಪರಿಸಿಬಿಡುವರು. ಕೊಡದೆ ಇದ್ದರೆ ಎಲ್ಲವನ್ನು ಅವರೇ ಅಪರಿಸಿಬಿಡುವರು. ಗೊಲ್ಲ, ಮಾತಿನ ಮಲ್ಲ. ನಿನಗೇಕ ತಲೆಯಲ್ಲಿ ಬುದ್ಧಿಯೇ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯ ಮನೆಯ ಬೆಣ್ಣೆಯ ಮುದ್ದೆಯಲ್ಲ, ಕುರುವೀರರಿಂದ ಪರಿವೃತ್ತವಾದ ರಾಜ್ಯ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದ ಕೂಡಯ್ಯ ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ ಚಕ್ರವರ್ತಿ, 5 ಊರುಗಳೇಕಿ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿರುವವು. ಸಹೋದರ ಅಗ್ರಜ, ಅಲ್ಲಿಗೆ ಬೇಕಾದರೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ನೀಡಬಹುದು. ನಮ್ಮ ಭೀಮಸೇನ ಮಹಾವರ್ಣ, ಆತನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಆ ನನ್ನ ಕಡು ಹೊಯ್ದೆಯಾದ ಭೀಮನಿಗೆ ಸಹೋದರ ಅಗ್ರಜ, ಮಾವ ಒಂದು ಊರನ್ನು ಕೊಡಬೇಕಂತೆ. ಒಂದು ಊರನ್ನ. ಕೃಷ್ಣ ಚಕ್ರವರ್ತಿ, ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ವಿಚಾರವನ್ನು ಮಾತನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಹರಿದವನೆಂದು ಭಾವಿಸಿದೆಯಾ? ಎಂದೇ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೇಳಿ, ಮೊದಲನೇ ಪಾದದಿಂದ ಆಕಾಶಕ್ಕೆ, 2ನೇ ಪಾದದಿಂದ ಭೂಮಿಯನ್ನು ಹಳೆದು, 3ನೇ ಪಾದವನ್ನು ಹಿಡಿದು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವದಲ್ಲಿ ನೀನು. ಅದು ಲೋಕ ಕಲ್ಯಾಣಕ್ಕಾಗಿ. 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯ ಗತಿಯೇ ಹಾಗಾದ ಮೇಲೆ ಇನ್ನು ನಾನು ಒಂದು ಊರನ್ನೇನಾದರೂ ನಿನಗೆ ದಾನವಾಗಿ ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಷ್ಟು, ಅದರಲ್ಲೂ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಾರೆ, ಆಗದು. ಒಮ್ಮನೆ ಬಂದು ದಾಳಿ ಒಳ್ಳೆಯದು. ಇಷ್ಟೊಂದು ಅಪಮಾನವೇ ದುರ್ಯೋಧನ? ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಭಿಮಾನಿಗಳ ದುರಾಶಯವೇ. ವಿಚಾರ ಮಾಡಿ ನೋಡು ಗೌರವೇಶ್ವರ. ವಾಗಪಡತ್ವವನ್ನು ನಾನದು ಮೊದಲೇ ಬಲ್ಲೆ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸೆಯ ದುರಭಿಮಾನವೇ. ಕೃಷ್ಣ ಚಕ್ರವರ್ತಿ, ಆಗಲ್ಲ ಕೇಳು. ಈ ದುರ್ಯೋಧನನ್ನು ಸೆರೆಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಕರ್ಣನ್ನು ಉದಿಸಬೇಕೆಂದಿರುವಲ್ಲವೇ ಆ ನಿನ್ನ ನವಪುತ್ರದ ಪಾರ್ಥ? ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಏನೇ ಪಟ್ಟ ಕಂಡೆ ತಮ್ಮ ದೊಡ್ಡ ಪದಾಕಿಯನ್ನು ಹಾರಿಸುವ ಯೋಚನೆ ಮಾಡುತ್ತಿರಲ್ಲವೇ ಅದು ದುರಾಶಯ. ನಾವೇ ವೀರರು,
ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ? ಅವರು ಅದು ದುರಭಿಮಾನ ಕೃಷ್ಣ, ದುರಭಿಮಾನ. ಹೆಚ್ಚೇನು ನೀವ್ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಒಮ್ಮನೆ ಬಂದ ದಾರಿ ನಿಲ್ಲಿಯುವುದು ಒಳ್ಳೆಯದು ಕೃಷ್ಣ. ಕೊಂಡವರ ಕೂಡಿ ಮಾಡುವುದು ಬೇಡ ಬೇಡವನು ಗಂಡನವು. ಕೊಂಡವರ ಕೂಡಿ ಮಾಡುವುದು ಬೇಡ ಬೇಡವನು ಗಂಡನವು. ಬೇಡ ಬೇಡವನು ಬೇಸರವು, ಬೇಡ ಬೇಡವನು ಬೇಸರವು. ನಾಡನ್ನು ಕೊಡುವ ಕಾಡಿಗೋಗಲು ಕೊಡಲಾಗದು ಈ ರಾಜ್ಯವನ್ನು. ಕಾಡಿಗೋಗಲು ಕೊಡಲಾಗದು ಈ ರಾಜ್ಯವನ್ನು. ಸ್ವಂತ ಪಾಂಡವರ ಕೊಟ್ಟಿರಣದಳು, ಸ್ವಂತ ಪಾಂಡವರ ಕೊಟ್ಟಿರಣದಳು. ಗಟ್ಟಿ ಮೆರೆಯಿದೆ ದೊರೆಯೊಳಗೆ, ಗಟ್ಟಿ ಮೆರೆಯಿದೆ ದೊರೆಯೊಳಗೆ, ನಾನಟ್ಟಿ ಮೆರೆಯಿದೆ ದೊರೆಯೊಳಗೆ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಈ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಕೃಷ್ಣ ಸರಸ್ವತಿ ವಿರುದ್ಧ ಎಸಗುವ ಪರಿಯಲು, ಸರಸ್ವತಿ ವಿರುದ್ಧ ಎಸಗುವ ಪರಿಯಲು ಭೀಮನ ಪಿಡಿಯುತ್ತಲೀಗ ಆತರದಿಂದ ಕಡಿದು ಬಿಸಾಡುವೆ. ಅತಮ ಭೀಮನ ಪಿಡಿಯುತ್ತಲೀಗ ಆತರದಿಂದ ಕಡಿದು ಬಿಟ್ಟ ದುರ್ಳ ಅವನ ಕರುಳನ್ನು ದುರ್ಳ ಅವನ ಕರುಳನ್ನು ಬಗೆದು ಪರಿಪರಿ ವಿಧವಿಧ ಶಿಕ್ಷಿಸುತ್ತಾನ, ಪರಿಪರಿ ವಿಧವಿಧ ಶಿಕ್ಷಿಸುತ್ತಾನ. ಸಾಕು ದುರುಳನ್ನು ದುರಾಗ್ರದಳು ಸರಸ, ದುರಾಗ್ರದಳು ಸರಸ, ದುರಾಗ್ರದಳು ಸರಸ. ಕೃಷ್ಣ ವಿಶ್ವಾಸನ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡು ಗಲಿಗಳು ನಾವೆಂದು ನೀ ತಿಳಿ. ನಿನ್ನ ಪಾಂಡವೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಈ ದುಶ್ಯಾಸನನು ಸದಾ ಸಿದ್ಧನಿರುವನು. ಬಾರಿ ಬಾರಿದು ತಂದೆಯ ಪ್ರದರ್ಶನ ತೋರುತ್ತಿರುವ ಈ ನಿನ್ನ ಪುಂಡತನ ಈ ಕೂಡಲೇ ಕೊನೆಯಾಗಲಿ. ಹೋಗು, ನಿನ್ನ ಹೇಳಿ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ನಾಲಿಗೆಗೆ ಅಮೃತವೂ ರುಚಿಸುವುದಿಲ್ಲ. ಸುಯೋಧನ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡ್ತಿರುವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಾಗ್ಯಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡಲು ಹೊರಟಿರುವ್ಯಾ? ಇದು ನಿನ್ನ ಧರ್ಮವೇ ಕರ್ಣ? ಏನು ಹೇಳಿದೆ ಕೃಷ್ಣ? ನೀನು ಧರ್ಮದ ನುಡಿಗಳನ್ನು ಆಡುತ್ತಿರುವೆ. ಹೌದು ಕರ್ಣ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಪಾಂಡುತನಯರ ಇದವನೇ ಬಯಸುತ್ತ
ಹಠವಂತರು ನಾವು ದಿಟವಿದು ತಿಳಿವಿ, ಹಠವಂತರು ನಾವು ದಿಟವಿದು ತಿಳಿವಿ, ದುರದಳು ಪಾತನ ಶಿರವನು ಕಡಿಯುವೆ, ದುರದಳು ಪಾತನ ಶಿರವನು ಕಡಿಯುವೆ, ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ ಕೃಷ್ಣ ವಲ್ಲಭನೇ ವಾಮ ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲೆಂದು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೋಸ್ಕರವಾಗಿ ನನ್ನ ತನುಮನವನ್ನು ಅರ್ಪಿಸುವ ಈ ನನ್ನ ಧರ್ಮ ಅದೆಷ್ಟೋ ಮೇಲು. ಯದುಪತಿ, ಈ ನಿಮ್ಮ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕೌರವೇಶ್ವರ, ಮಾವ ಕರ್ಣನ ಮಾತುಗಳಿಂದ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತಲ್ಲವೇ ಕೌರವೇಶ್ವರ? ಓಹೋ, ಮೇರೆ ಮೀರಿತು. ಮದನ್ಮುಕ್ತರಾದ ಇವರೊಡನೆ ಮಾತನಾಡುವುದು ಉಚಿತ. ದುರ್ಯೋಧನ, ಕೃಷ್ಣ, ಆದರೂ ಒಂದು ಮಾತನಾಡುವುದನ್ನು ಕೇಳು. ಭಾರತ ಭೂಮಿ ಜೈನಿ ದುರಾಶ, ಭಾರತ ಭೂಮಿ ಜೈನಿ ದುರಾಶ, ಸಮಾನ ಶೌರ್ಯ ಸಾಹಸಗಳು ವಿರಾಜಿಸುವ ಸದೋರು ನಿರಾಕರಿಸದಿರೈ. ಭಾರತ ಭೂಮಿ ಜೈನಿ ದುರಾಶ, ಜಯಿಸಿ ದುರಾಶ ಕರೆಸಿ ತನಿ ಅನುಜಾತರ, ಕರೆಸಿ ತನಿ ಅನುಜಾತರ, ಕರೆಯಲಿಟ್ಟು ಜಾತಿ ಪಡೆ ಶುಚಿಯಾಗು ವೀರ, ಕರೆಯಲಿಟ್ಟು ಜಾತಿ ಪಡೆ ಶುಚಿಯಾಗು ವೀರ. ವೈರವಣ ನೀಗಿನ್ ಸೈರಣೆಯ ತಾಳೈ, ವೈರವಣ ನೀಗಿನ್ ಸೈರಣೆಯ ತಾಳೈ, ಬಾಳ್ತೈ ಬರುದರ ಮನಿರುದ ಸುಗುಣ ಚರಿತ ಕರುಣ ಮರಿತ ಹೊರಗುಣ ಇತ ನಿತ್ಯ ಪುರ ಈ ದರಯ. ಬಾಳ್ತೈ ಬರುದರ ಮನಿರುದ ಸುಗುಣ ಚರಿತ ಕರುಣ ಮರಿತ ಹೊರಗುಣ ಇತ ನಿಲ್ಲಿಸಿ ಪುರ ಈ ದರಯ. ಭಾರತ ಭೂಮಿ ಜೈನಿ ದುರಾಶ, ಸಮಾನ ಶೌರ್ಯ ಸಾಹಸಗಳು ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈನಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ಕೃಷ್ಣ, ಗುರು ಹಿರಿಯರು, ನಿನ್ನ ಬಂಧುಗಳು, ನಿನ್ನ ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಸಮೀಪದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷೇಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪ್ರಂಕಿತರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶವಾಗಿ ನಿನ್ನ ಕೈ ಸೇರುವುದು. ಈ ದಾನವ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಎಂಬ ಭಿಕ್ಷೆಯನ್ನು ಬಿಡುವೆನು. ಭಿಕ್ಷಾ ಪ್ರದಾನ ಮಾಡಿಕೋ ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವೋ? ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯ ಶಾಸನ ಮಾಡಲು ಈ ದುರ್ಯೋಧನನೇ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ.
ಶಾಸ್ತ್ರ ಧರ್ಮವಿಗುವೆ ಆ 7 ಪಾಂಡವರಲ್ಲಿ ಕೃಷ್ಣ ಯೋಗನ ಶಾಸ್ತ್ರ ಧರ್ಮವಿಗುದೆ ಆ 7 ಪಾಂಡವರಲ್ಲಿ ರೋಡಿಯೊಳಗವರಂತೂ ಶ್ರೇಷ್ಠರನಿಬ್ಬರೇ ಮೂಢತನವಿದ್ದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀರಿದೆಲ್ಲವಾ ಅರಿತು ನೀರೆಲ್ಲವೋ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ ಕೃಷ್ಣ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಧರ್ಮ ಬಿರುಗಳಾದ ಅವರ ಕೆಲ್ಲಿ ಒಪ್ಪಿಸುವ ಅಪಮಾನ ನನ್ನಿದ್ದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಹೊರತಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗೋ ದುರ್ಯೋಧನ, ನಿನ್ನ ಅಭಿಷ್ಟವು ಇದ್ದವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯ? ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟದೋಡು ಕೇಳಿದಿದ್ದು ಮರೆತೆಯ? ವಾಣಾವತಾರದಲ್ಲಿ ಹರಗಿನ ಮನೆ, ಏಕಚಕ್ರಾನಕದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮುಖನಾದ ನಿನಗೆ ಕೀರ್ತಿ ಸಯಸ್ಸು ಎಂದಿಗೂ ಲಭಿಸದು. ಇದು ನಿನ್ನ ಪ್ರಭೆ ಕೃಷ್ಣ. ಕೆಟ್ಟರೂ ಸರಿ, ಕಟ್ಟ ಕಡೆಯೋ ಕಾಡಿಗಟ್ಟಬೇಕೆಂಬ ಪಣದೊಟ್ಟಿರುವ ಈ ಕೆಟ್ಟಿದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿ ನೆಕ್ಕಳಲ್ಲ. ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ದೊಡ್ಡ ಕೃಷ್ಣ. ಈ ಛಲವನ್ನು ಭೂತ ಪ್ರೇತಗಳಿಗೆ ಒಡನಾದ ಭೂತನಾಥೇಶ್ವರನೇ ಕಾರ್ತ್ಯದ ಕದನಕ್ಕೆ ನಿಂತರೂ ಸರಿಯೇ. ಕಲಿಯ ಹಂಸದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮುಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಚಂದಗಳ ಚಕ್ರೇಶ್ವರ ಅಂದರೆ ಈ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಧೂಳಲ್ಲಿ ಧೂಳಾಗಿ ಧೂಳಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕರಿಯೇ ಯುದ್ಧ ಮಾಡಿ ಗೆಲ್ಲಲ್ಲಿ ಅವ ರಾಜ್ಯವ. ಕೇಳ ಮುರಗರಿಯೇ ಯುದ್ಧ ಮಾಡಿ ಗೆಲ್ಲಲ್ಲಿ ಅವ ರಾಜ್ಯವ. ಛಲವ ಬಿಡನು, ನೆಲವ ಕೊಡೆನು, ಛಲವ ಬಿಡನು, ನೆಲವ ಕೊಡೆನು, ಛಲವ ಜಯಿಸಿ ಬದುಕನ ಮುದೊಡನ ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತೇನು ನಾ ಸಾಲಿ ಬೇಡುವೆ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿಕೊಳ್ಳ ಮಿಲಜ ನೋಡಿಕೊಳ್ಳುವೆನ, ಮಾಡಿಕೊಳ್ಳಲು ರಜ ನೋಡಿಕೊಳ್ಳುವೆನ. ಛಲವ ಬಿಡನು, ನೆಲವ ಕೊಡೆನು, ಛಲವ ಬಿಡನು, ನೆಲವ ಕೊಡೆನು, ಛಲವ ಜಯಿಸಿ ಬದುಕನ ಮುದದೊಳಗ ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತೆಂದು ನಾ ಸಾಲಿ ಕೇಳು, ಕೊಡುವುದಿಲ್ಲವೋ ರಾಜ್ಯವ. ದೂತದಲ್ಲೇ ಪಾಂಡವರು ಸೋತುದಾಸರಾಗಿಯಾರ, ದೂತದಲ್ಲಿ ಪಾಂಡವರು ಸೋತುದಾಸರಾಗಿಯಾರ, ದೂತದಲ್ಲೇ ಪಾಂಡವರು ಸೋತುದಾಸರಾಗಿಯಾರ. ತಿಳಿಯದ ಈ ರೀತಿ ನುಡಿಯುವೆ, ತಿಳಿಯದ ಈ ರೀತಿ ನುಡಿಯುವೆ, ತಿಳಿಯದ ಈ ರೀತಿ ನುಡಿ. ಛಲವ ಬಿಡನು, ನೆಲವ ಕೊಡೆನು, ಛಲವನ್ನು ಬಿಡವು, ನೆಲವನ್ನು ಕೊಡೆವು, ಛಲವ ಜಯಿಸಿ ಬದುಕನ ಮುದೊಡನ ಕೊಡುವುದವೋ ರಾಜ್ಯವ.
ಕಡೆಯ ಮಾತಿದು ತಾಳಿ ಬೇಡುವೆ ಕೊಡುವುದೆಲ್ಲವೋ ರಾಜ್ಯವ ಕೊಡುವುದೆಲ್ಲವೋ ರಾಜ್ಯವ ಕೊಡುವುದೆಲ್ಲವೋ ರಾಜ್ಯವ. ಕೃಷ್ಣ ಯೋಧನ ಹೋಗು ಹೋಗು, ಆ ಪಾಂಡವರಿಗೆ ಹೇಳಿಬಿಡು ಯುದ್ಧವೇ ಸಿದ್ಧವೆಂದು. ಕತಿ ಬೇಡೈಸು ಸತ್ತರೆ ಸಾನ್ನಿಧ್ಯ, ಬದುಕಿದ್ದರೆ ಸಾಮ್ರಾಜ್ಯ, ಇದೇ ನನ್ನ ಕೊನೆಯ ಮಾತು. ಕತಿ ಬೇಡೈಸು ಯೋಧನನ್ನೇ ತೋರಿ ಗಣಾತಿಗಳು ಸೈರಣೆ. ಕತಿ ಬೇಡೈಸು ಯೋಧನನ್ನೇ ತೋರಿ ಗಣಾತಿಗಳು ಸೈರಣೆ ಸೈರಣೆ ಸೈರಣೆ. ಅದೇ ಕೆತ್ತು ಮಗನುವೆ, ಅದೇ ಮಾತ ಮಗನುವೆ, ಅದೇ ಕೆತ್ತು ಮಗನುವೆ, ಅದೇ ಮಾತ ಮಗನುವೆ. ಕುಲಹೀನ ಕುಲವ ಮರೆತೆಯ ಕುರಗಳು ಕಡಿಯದೆ ಬಿಡುವನೆ. ಕದನ್ನದೊಳ್ಳು ನಿನ್ನ ಮದವನದಗಿಪ ಅವ ಕದನ್ನದೊಳ್ಳು ನಿನ್ನ ಮದವನದಗಿಪ ಚದುರೊಳ್ ಮರುಳ ಮಂದ ಮೊದೆಯದ ಮುಂದನರಿಯದ ಮಂದ ಮೊದೆಯದ ಮುಂದನರಿಯದ ದುಂದುಗವ ಪಡುನಿ ಯೋಧನ ದುಂದುಗವ ಪಡುನಿ. ಸಾರು ನ ಸೈಬೆ ನಿನ್ನ ಮೋಸ, ಸಾರು ನ ಸೈಬೆ ನಿನ್ನ ಮೋಸ. ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಪರಮಪುರುಷನಿಂದ ಬೀಳಲು ಪಡವಿಯೋಳು ಅಡಗಿಪೆ ಕೆಡುಕನೆ. ಪರಮಪುರುಷನಿಂದ ಬೀಳಲು ಪಡವಿಯೋಳು ಅಡಗಿಪೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿ ಗಣಾತಿಗಳು ಸೈರಣೆ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿ ಗಣಾತಿಗಳು ಸೈರಣೆ 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 ಸೈರಣೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವಲ್ಲವೇ? ಯದುವಂಶ ಕಳಂಕ ಸ್ವರೂಪನೇ. ನಿನ್ನ ಈ ವರ್ತನೆಯು ಅಕ್ಷಮ್ಯ ಅಪರಾಧ. ಅದಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ಆಗಲೇ ನಾನು ನಿರ್ಣಯಿಸಿ ಮುಖ್ಯ ಸಭೆಯನ್ನಿತ್ತಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಕುರುಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಅಗತ್ಯವಿಲ್ಲ ಸಾರ್ವಭೌಮ. ಕೃಷ್ಣ ಚಕ್ರವರ್ತಿ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆ ನೆತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ಕೃಷ್ಣ, ಅದು ಅದ್ಭುತವಾಗಿಯೇ ಇರುವುದು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸಿನು. ಸ್ವೀಕರಿಸು ಸಹೋದರ. ಬಂದಿತು ಕೃಷ್ಣನನ್ನು. ಅಗ್ರಜ ಕೃಷ್ಣ, ನಿನ್ನ ಹುಟ್ಟಡಗಿಸುವ ಮುನ್ನ ನಟ್ಟಗೋದರೆ ಸಮ, ಇಲ್ಲವಾದಲ್ಲೇ ನಿನ್ನ ಅಂಗಾಂಗಗಳನ್ನು ಈ ಹಗ್ಗದಿಂದ ಬಂಧಿಸುವೆನು. ಯಾರನ್ನ ಯಾರು ಬಂಧಿಸಿರೋ ಮಂದಮತಿಗಳ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರ? ವೃಥ ನಿಮ್ಮಿಂದ ಆಗದು. ಕೃಷ್ಣ, ಸುಯೋಧನ, ಈ ಬೆದರಿಕೆಯ ಮಾತುಗಳು ಬೇಡ. ಸಹೋದರ ಅಗ್ರಜ, ಪಾಶದಿಂದ ಕೃಷ್ಣನನ್ನು ಬಂಧಿಸು. ಈಗ ಬಂಧಿಸಿರಿ. ಕರ್ಣ, ನನ್ನೊಡನೆ ಬಾ ಕರ್ಣ. ಇಲ್ಲಿಗೆ ತಗೆ ಕರೆ ತಂದೆಯೋ ದೇವಾ. ಕರ್ಣ, ಇಲ್ಲಿಗೆ ತಗೆ ಕರೆ ತಂದೆಯೋ ದೇವ. ಮಾನವ ನಾನು ದೈವವು ಮಾನವ ನಾನು ದೈವವು ಏತಕ್ಕೆ ನೋಡು ಬಾಂಧವ್ಯ ಬೆಳೆಸಿದೆ ಪರಮಾತ್ಮ. ಏತಕ್ಕೆ
ತಂದೆಯಾದ ನೀನು ಈ ಕುಲಹೀನನನ್ನು ಇಷ್ಟು ದರ ಕರೆತರಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವೇ ಕರ್ಣ, ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಕರ್ಣ. ದೇವ, ಕುಲಹೀನನ್ನಲ್ಲ ಕೇಳೆನ್ನ ಮಾತ, ಕುಲಹೀನನ್ನಲ್ಲ ಕೇಳೆನ್ನ ಮಾತ, ರವಿ ಅಂಶದಳವತರಿಸಿದ ರವಿ ಸುತನೆ ಸುಕುಮಾರಮ, ವರದೀರ ಸುಕುಮಾರಮ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನ ಜನನಿ, ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರವರವಿ ಸುತನೆ ಸುಕುಮಾರವ, ವರದೀರ ಸುಕುಮಾರವ ಸುಕುಮಾರ. ಕಳಮಳ ವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ, ಕರ್ಣ ಕರ್ಣ. ಕಳಮಳ ವೇತಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಬೋಲವೆ. ಅಮಿತ ಭುವನದೋಳ್ ಕೀರ್ತಿಯ ಬೋಲವೆ, ದನಕರವೆನಿಸಿದ ವೇದನೆಯೊಳು ನೀ, ದನಕರವೆನಿಸಿದ ವೇದನೆಯೊಳು ನೀ, ಮಹಾಮಹಿಮನೆಂದೆನಿಸಿ ಬೆರವಿ ಸುತನೆ ಸುಕುಮಾರಮ, ವರದೀರ ಸುಕುಮಾರಮ ಸುಕುಮಾರಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯ ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿದೆ ದೇವ? ಏಕಿಲ್ಲ, ಹಿಂದೆ ನಿನ್ನ ಮುಂದ್ಕೊಂಡಾಯ್ತು. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವೀರಮಾತೆಯಾದ ಕುಂತಿದೇವಿಯೇ ನಿನ್ನ ಎತ್ತ ತಾಯಿ. ಭಗವಾನ್ ಭಾಸ್ಕರನಾದ ಸೂರ್ಯದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರ ಆಗಬೇಕು ಕರ್ಣ. ಏನು, ವೀರಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ? ಹೌದು ಕರ್ಣ. ಭಗವಾನ್ ಭಾಸ್ಕರನು ನನ್ನ ಜನಕನೇ? ಹೌದು ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಸಹೋದರ ಆಗಬೇಕು ಕರ್ಣ. ಇದನ್ನು ನಂಬುವುದಾದರೂ ಹೇಗೆ? ನಂಬತಕ್ಕ ಬಗೆಗೆ ಪರಮಾತ್ಮ? ರಾಜಾದಿ ರಾಜನೆನಿಸಿಕೊಂಡು ಮೆರೆಯಬೇಕಾದ ನೀನು ಈ ದಿನ ಪರರ ಅಧೀನದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಂಡಿರುವೆಲ್ಲ. ಈಗಲೂ ನನ್ನ ಸಂಗಡ ಬಾ. ಪಾಂಡವರಿಂದಲೂ ಕೌರವರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರಣ. ಈಗ ಅರ್ಥವಾಯಿತು. ಇದು ಯುದ್ಧದ ಸಮಯ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕೋಸ್ಕರವಾಗಿ ಇಂತಹ ಮಾತುಗಳಾಡುತ್ತಿರುವೆ ಪರಮಾತ್ಮ. ಪಾಂಡು ಕುವರರ ಸೇರುತ್ತೆ ನೀನು, ಪಾಂಡು ಕುವರರ ಸೇರುತ್ತೆ ನೀನು, ಕರೆಯಲು ಬರೆ ಹೈ ಧರ್ಮದೇ ನಿರೂತ. ಕರೆಯಲು ಬರೆ ಹೈ ಧರ್ಮದೇ ನಿರೂತ, ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ ನೀ ಬಾರೈ. ಪುರ ಚಿರ ಶರದರ ಶರಣರ ಪೊರೆವನೆ, ಪುರ ಚಿರ ಶರದರ ಶರಣರ ಪೊರೆವನೆ ಮಾತನು
ಪ್ರೇಮದಿ ಆಲಿಸು ವೀರ. ಕಳಮಳವೇ ದಾನ ಶೂರನೇ ನಾಂದಿಗ ಬಿರುದ. ಕರ್ಣ ದಾನ ಶೂರನೇ ನಾಂದಿಗ ಬಿರುದ ಮೆರೆಸಿದ ನಿಜ ಹೊರಗುಣಶೀಲ. ಕರ್ಣ ಮೆರೆಸಿದ ಗುಣ ಹೊರಗುಣಶೀಲ ಪರಯುತ ಪ್ರೇಮಿ ಸುಕೃತಗಾಮಿ. ಪರಯುತ ಪ್ರೇಮಿ ಸುಕೃತಗಾಮಿ ನೀ ಬಾಲಿಷ್ಕಾಮಿ ಬಾಲಿಷ್ಕಾಮಿ ಸುರ ಚಿರ ಶರದರ ಶರಣರ ಪುರೇವನೆ. ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ. ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿದೆ ದೇವ? ಏಕಿಲ್ಲ. ಹಿಂದೆ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ 5 ಮಂತ್ರಗಳನ್ನು ಜಪಿಸಿದಳು. ಆಗ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಕಲ್ಯಾಣವಾಗದೆ ಕಣ್ಣನ ನಡೆದನೆಂಬ ಲೋಕ ಅಪರಾಧಕ್ಕೆದರಿ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾನೆ ತೇಳಿಬಿಟ್ಟಳು. ಆಗ ಓರ್ವ ಸೂತರು ನಿನ್ನ ಸಾಗಿ ಸಲುಹಿದರು ಕರ್ಣ. ದೇವ, ಈಗಲೂ ನನ್ನ ಸಂಕಟ ಬಾ. ಪಾಂಡವರಿಂದಲೂ ಕೌರವರಿಂದಲೂ ಒಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ. ಶೋಧನೆಯೇನಿದು ವಿಧಿಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ
ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿ ಶಾಪ ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ ಶೋಧನೆ ಏನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಕಾರಣ ಒಂದು ಕಡೆ ನನಗೆ ಆಶ್ರಯ ನೀಡಿ ನನ್ನನ್ನು ಆಧರಿಸುತ್ತಿರುವ ಆ ನನ್ನ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರನೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಇರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ನೀನೇ ಹೇಳು ಪರಮಾತ್ಮ. ಕಾರಣ ದೇವ ಇದ್ದ ಸಂಗತಿಯನ್ನು ತಿಳಿಸಿರುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನ ತ್ಯಜಿಸಬೇಕು, ನೀನೇನು ನಿರ್ಧರಿಸು ಪರಮಾತ್ಮ. ಕಾರಣ ಆ ಭೀಮಾರ್ಜುನರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ನನ್ನನ್ನು ಕಂಡಾಗಲೆಲ್ಲ ಏ ಸೂತ, ಏ ಈನ ಕುಲದನೆ ಎಂದು ಹೀಯಾಳಿಸುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದು ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯೂ ಸಹ ತಿಳಿಯದು. ಆಕೆಯು ನಿನ್ನ ನೋಡಿದಾಗಲ್ಲ ದೇವ ಆ ಕರ್ಣನ್ಯಾರು, ಆತನ ನೋಡಿದರೆ ನನ್ನ ಮನಸ್ಸಿಗೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮದಾರಸ್ಯನ್ನು ತಿಳಿಸಿ ಬಂದಿರನು. ಕರ್ಣ ದೇವ, ಆಕೆ ಎಷ್ಟೇ ಆದರೂ ನಿನ್ನ ಹೆತ್ತ ತಾಯಿ, ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಇಲ್ಲ ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನು ಇನ್ನು ಬರಲೇ ಕರ್ಣ. ಹೋಗಿ ಬಾ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ವೀರ ಮಾತೆಯಾದ ಕುಂತಿದೇವಿಯೂ ನನ್ನ ಎತ್ತ ತಾಯಿಯೇ, ಭಗವಾನ್ ಸೂರ್ಯದೇವನು ನನ್ನ ಜನಕನೇ, ಸತ್ಯಸಂಧನಾದ ಧರ್ಮರಾಯನು ನನ್ನ ಸಹೋದರನೇ, ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನೂ ನನ್ನ ಸಹೋದರನೇ, ಮಾದರಿಯ ಕುಮಾರರಾದ ನಕುಲ ಸಹದೇವರೂ ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಸೋಲನ್ನೇ ಕಾಣದೆ ದಶದಿಕ್ಕುಗಳಲ್ಲಿಯೂ ಜಯವನ್ನು ಪಡೆದು ಪಾರ್ಥ, ಫಲ್ಗುಣಿ, ಕಿರೀಟಿ, ಶ್ವೇತವಾಹನ, ಬೀವತ್ಸು ಎಂಬ ದಶನಾಮಾಂಕಿತವನ್ನು ಪಡೆದಿರುವ ಆ ಅರ್ಜುನ, ಆ ನನ್ನ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲ್ಲುವುದಾಗಿ ಕೌರವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರೋನಲ್ಲ, ನಿನ್ನ ರುಂಡವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ನಾನು ಹೇಗೆ ನೋಡಿ ಸಹಿಸಲಿ? ಅರ್ಜುನ, ಇದುವರೆಗೂ ಬಂಧು ಬಾಂಧವರು ಯಾರೆಂಬುದನ್ನು ತಿಳಿಯದೆ ವ್ಯಥೆಪಡುತ್ತಿದ್ದ ನಾನು, ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಅದು ಎಂತಹ ಉಭಯ ಸಂಕಟ. ಇಷ್ಟು ಚಿಕ್ಕದಾದ ದೇಹದಲ್ಲಿ ಅದೆಷ್ಟೊಂದು ನೋವನ್ನು ತುಂಬಿರುವೆ ದೇವಾ. ಕೊಲಲೇ ಪಾಂಡು ಕುಮಾರರಂ ನಾನ್ ಕೊಲಲೇ, ಕೊಲಲೇ ಪಾಂಡು ಕುಮಾರರಂ ನಾನ್ ಕೊಲಲೇ, ದುರದೋಳ್ ತಮ್ಮಂದಿರಂ ನಾನ್ ಕೊಲ್ವುದೇ, ಕೊಲದನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೊಳ್ ಸುಖ ಸಂಪತ್ತಿನಿನ್ ಬಾಳ್ವನೇ, ಛಲದೀಂ ಪಾರ್ಥನ ರುಂಡವಂ ಕಡಿದೋ, ಛಲದೀಂ ಪಾರ್ಥನ ರುಂಡವಂ ಕಡಿದೋ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ, ಪಾರ್ಥನ ಘೋರ ಶಿರಕ್ಕೆ ನಾಂ ತುತ್ತಾಗಲೇ.